ಈ ಉರುಲಿಂಗ ದೇವರು ಮಹಾತ್ಮರ ಒಂದು ಬರುವಿಕೆ. ನಾವು ಮತ್ತು ಮಹಾತ್ಮರಿಗೆ ಏನು ವ್ಯತ್ಯಾಸ ಅಂತಕ್ಕಂಥದ್ದನ್ನ ತಮ್ಮ ವಚನದೊಳಗೆ ಹೇಳ್ಯಾರ. ನಾವು ಹೆಂಗ ಈ ಭೂಮಿಗೆ ಜನಿಸ್ತೀವಿ, ಮಹಾತ್ಮರು ಹೆಂಗ ಈ ಭೂಮಿಗೆ ಜನಿಸ್ತಾರ. ಲೋಕದಂತೆ ಬಪ್ಪರು, ಲೋಕದಂತೆ ಇಪ್ಪರು, ಲೋಕದಂತೆ ಹೋಹರು ನೋಡಯ್ಯ ಅಂತ. ಅಂದ್ರೆ ಲೋಕದಂತೆ ಅಂತಂದ್ರೆ ನಾವೆಲ್ಲರೂ ಇರುವುದು ಈ ಲೋಕದೊಳಗ. ಲೋಕದಂತೆ ಬಪ್ಪರು ಅಂದ್ರೆ ನಮ್ಮಂಗ ಬರೋದಿಲ್ಲ, ಲೋಕದಂತೆ ಇಪ್ಪರು ಅಂದ್ರೆ ನಮ್ಮಂಗ ಬದುಕೋದಿಲ್ಲ, ಲೋಕದಂತೆ ಹೋಹರು ಅಂತಂದ್ರೆ ನಮ್ಮಂಗ ಹೋಗಂಗಿಲ್ಲ ಅವರು. ಮತ್ತ ಅವ್ರು ಹೆಂಗ ಬರ್ತಾರ, ಹೆಂಗ ಇಲ್ಲಿ ಬಾಳ್ತಾರ, ಹೆಂಗ ಹೋಗ್ತಾರ ಅಂತಂದ್ರ ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಹರು ನೋಡು ಅಂತ ಹೇಳ್ತಾರ. ಅವ್ರು ಬರ್ಬೇಕಾಗಿತ್ತು ಅಂತಂದ್ರೆ ಪುಣ್ಯ, ಜನ್ಮ ಜನ್ಮದೊಳಗ ಪುಣ್ಯ ಹೆಚ್ಚಾದ್ರ ಮಾತ್ರ ಒಬ್ಬ ಮಹಾತ್ಮ ಹುಟ್ಟಲಿಕ್ಕೆ ಸಾಧ್ಯ ಅಂತ. ಇದು ಸೌಂಡ್ ಕೊಡ್ರಿ ಹೆಸರು ಹೆಸರು ಹೇಳ್ರಿ. ದೇವ್ರ ಹೆಸರು ಹೊಡ್ರಿ. ಅವು ಮೊದಲನೇದು ಉದ್ಭವಲಿಂಗೇಶ್ವರ ಅನ್ರಿ. ಉದ್ಭವಲಿಂಗೇಶ್ವರ ಕುರ್ರು ಹಿಂದ್ ಹೊಡ್ರಿ. ಹೆಂಗ ಕೂತಿರಲ್ಲ ಗುಮ್ರ ಒಂದ್ ನಾಲ್ಕ ಎದ್ದಿಂದ್ರಿ ಯಾರೋ ಒಂದ್ 4 ಮಂದಿ. ಶರಣ ಬಸವೇಶ್ವರ ಕುರ್ರು. ಅಣವೀರ ಭದ್ರೇಶ್ವರ ಕುರ್ರು. ರೇವಣ ಸಿದ್ದೇಶ್ವರ ಕುರ್ರು. ವಾಸುದೇವ ಕುರ್ರು. 5ನೇದು ಯಲ್ಲಪ್ಪ 3 ಸಲ ಅನ್ಬೇಕ್ರಿ. ಯಲ್ಲಪ್ಪ ಕುರ್ರು. ಯಲ್ಲಪ್ಪ ಕುರ್ರು. ಹೇಳ್ರಿ ಅವು ಗಂಡನ ಹೆಸರು. ಮೋಹನ್ ರೆಡ್ಡಿ. ಈಗ ಇಟ್ರಿ ಹೆಸರಿಟ್ರಿ. ಈಗ ಅವರು ಜೋಗಳ ಪದ ಹಾಡ್ತಾರ, ನೀವು ತೂಗ್ಬೇಕು. ಅವ್ರು ಮುಗಿತಾನ ಮತ್ ಮನಗಬೇಕಲ್ಲ ಅದು ಕೂಸು. ಜೋಗಳ ಎಲ್ಲ ಲಿಂಗಗ ಜೋಗುಳವ ನಾ ಹಾಡುವೆ, ಅಳಬೇಡ ಕಂದ ನೀಯನಗಾನಂದ, ತೊಟ್ಟಿಲವ ನಾ ತೂಗುವೆ. ಎಲ್ಲ ಲಿಂಗಗ ಜೋಗುಳವ ನಾ ಹಾಡುವೆ. ಆರು ಚಂದ ನಕ್ಕಾರು ಚಂದ, ನಕ್ಕಾರು ಚಂದ, ನೀ ನನಗೆ ಇಷ್ಟ ಬಲಗೈಯ ಕಂದ, ಅಳಬೇಡ ಕಂದ ನೀಯನಗಾನಂದ, ಜೋಗುಳವನ ಹಾಡುವೆ. ಎಲ್ಲ ಲಿಂಗಗ ತೊಟ್ಟಿಲವನ ತೂಗುವೆ. ಶ್ರೀ ಬಸಯ್ಯ ಶಾಸ್ತ್ರಿಗಳು ಸಿರುಗೂರ ಹೊಡೆದ್ರೆ ಇವುಗಳು ಗೊತ್ತಾಗ್ತದೆ. ಅತ್ತಾರು ಚಂದ ನಕ್ಕಾರು ಚಂದ, ನೀ ನನಗೆ ಇಷ್ಟ ಬಲಗೈಯ ಶ್ರೀ ಕಂದ. ಬಸಯ್ಯ ಶಾಸ್ತ್ರಿಗಳು ಸಿರಗೂರ್. ಸ್ವಲ್ಪ ಅಜ್ಜಾಗ್ರತೆ ತಗೋರಿ. ಕಲ್ಬೇರುರ ಕೋಗಿ ಬರತೀನಿ, ತುಪ್ಪದ ದೀಪ ಹಚ್ಚಿ ಬರತೀನಿ. ಅವಸರ ಮಾಡ್ರಿ. ಬಸವರ ಪಾದ ಹಿಡದೀನಿ, ನಮ್ಮ ಅಜ್ಜಾರ್ ಕೂತಾರ ತಡ್ದತ್ತದ. ಅವ್ರು ಎದ್ರು ಅಂತಂದ್ರೆ ಬಂದ ಬಿಡ್ತಾನೆ ಮಳಿ. ಕಲ್ಬೇರುರ ಕೋಗಿ ಬರತೀನಿ, ತುಪ್ಪದ ದೀಪ ಹಚ್ಚಿ ಬರತೀನಿ. ಬಸವರ ಪಾದ ಹಿಡದೀನಿ, ಕಂದನ ಹರಸಲು ಕೇಳಿನಿ. ಲಾಲಿ ಲಾಲಿ ಸುವಾಲಿ ಜೋ, ಲಾಲಿ ಲಾಲಿ ಸುವಾಲಿ ಜೋ ಜೋ, ಅಳಬೇಡ ಕಂದ ನೀಯನಗಾನಂದ, ತೊಟ್ಟಿಲವನ ತೂಗುವೆ. ಎಲ್ಲ ಲಿಂಗಗ ಜೋಗುಳವನ ಹಾಡುವೆ. ಅತ್ತಾರು ಚಂದ ನಕ್ಕಾರು ಚಂದ, ಅತ್ತಾರು ಚಂದ ನಕ್ಕಾರು ಚಂದ, ನೀ ನನಗೆ ಇಷ್ಟ ಬಲಗೈಯ ಕಂದ, ನೀ ನನಗೆ ಇಷ್ಟ ಬಲಗೈಯ ಕಂದ, ಅಳಬೇಡ ಕಂದ
ತೊಟ್ಟಿಲವ ನಾಡುವೆ ಎಲ್ಲ ಲಿಂಗಗಳವ ಹಾಡುವೆ ಜಗದಿ ಪ್ರಖ್ಯಾತಿ ಜಗದಿ ಪ್ರಖ್ಯಾತಿ ವಾಸುದೇವರ ಜಗವ ಬೆಳಗಿಸು ಕಲ್ಲೇನುರಿನ ವಾಸುದೇವರ ನಾಮ ಸ್ಮರಿಸಿರಿ ಹಗಲೆಲ್ಲ ನಿನ ಧ್ಯಾನ ಮಾಡಿರಿ ಜಗವ ಬೆಳಗಿಸು ಕಲ್ಲೇನುರಿನ ವಾಸುದೇವ ಗುರುವಿನ ಸ್ಮರಿಸಿರಿ ನಿನ್ನ ನಾಮ ನೆನೆಸಿರಿ ಉದ್ಭವಲಿಂಗನ ನೆನೆಸಿರಿ ಉದ್ಭವಲಿಂಗನ ವಾಸುದೇವರ ನಾಮ ಸ್ಮರಿಸಿರಿ ಉದ್ಭವಲಿಂಗನ ದರ್ಶನ ಮಾಡಿರಿ ಲಾಲಿ ಲಾಲಿ ಸುವಾಲಿ ಜೋ ಲಾಲಿ ಲಾಲಿ ಸುವಾಲಿ ಜೋ ಜೋ ಅಳಬೇಡ ಕಂದ ನೀಯನಗಾನಂದ ತೊಟ್ಟಿಲವನ ತೂಗುವೆ ಎಲ್ಲ ಲಿಂಗಗ ಜೋಗುಳವನ ಹಾಡುವೆ ಹತ್ತಾರು ಚಂದ ಹತ್ತಾರು ಚಂದ ಹತ್ತಾರು ಚಂದ ಹತ್ತಾರು ಚಂದ ನೀ ನನಗೆ ಇಷ್ಟ ಮಲಗೈಯ ಕಂದ ಅಳಬೇಡ ಕಂದ ನೀಯನಗಾನಂದ ತೊಟ್ಟಿಲವನ ತೂಗುವೆ ಎಲ್ಲ ಲಿಂಗಗ ಜೋಗುಳವನ ಹಾಡುವೆ ಭವದ ರೋಗ ಕಳಿಯಂದೀನಿ ಭವದ ರೋಗ ಕಳಿಯಂದೀನಿ ಭವದ ರೋಗ ಕಳಿಯಂದೀನಿ ಭೋಜಾಲಿಂಗನ ಪಾದ ಹಿಡದೀನಿ ಭವದ ರೋಗ ಕಳಿಯಂದೀನಿ ಭೋಜಾಲಿಂಗರ ಪಾದ ಹಿಡದೀನಿ ಗುರು ಬಸವರ ನಾಮ ನೆನೆಸಿರಿ ಬಸವದೇವರ ಪಾದ ಹಿಡದೀನಿ ಅಳಬೇಡ ಕಂದ ನೀಯನಗಾನಂದ ತೊಟ್ಟಿಲವನ ತೂಗುವೆ ಎಲ್ಲ ಲಿಂಗಗ ಜೋಗುಳವನ ಹಾಡುವೆ ಹಾಲನ್ನು ಮಾರಿ ಬರತೀನಿ ಹಾಲ್ಗಡಗ ನಿನಗ ತರತೀನಿ ಹಾಲನ್ನು ಮಾರಿ ಬರತೀನಿ ಹಾಲ್ಗಡಗ ನಿನಗ ತರತೀನಿ ಬೆಣ್ಣೆಯ ಮಾರಿ ಬರತೀನಿ ಬೆಳ್ಳಿ ಉಡದಾರ ತರತೀನಿ ಅಳಬೇಡ ಕಂದ ನೀಯನಗಾನಂದ ತೊಟ್ಟಿಲವನ ತೂಗುವೆ ಎಲ್ಲ ಲಿಂಗಗ ಜೋಗುಳವನ ಹಾಡುವೆ ಹತ್ತಾರು ಚಂದ ಹತ್ತಾರು ಚಂದ ಹತ್ತಾರು ಚಂದ ಹತ್ತಾರು ಚಂದ ನೀ ನನಗೆ ಇಷ್ಟ ಮಲಗೈಯ ಕಂದ ನೀ ನನಗೆ ಇಷ್ಟ ಮಲಗೈಯ ಕಂದ ಅಳಬೇಡ ಕಂದ ನೀಯನಗಾನಂದ ಮೊಸರನ್ನು ಮಾರಿ ಬರತೀನಿ ಹಸರು ಅಂಗಿ ನಿನಗ ತರತೀನಿ ಮೊಸರನ್ನು ಮಾರಿ ಬರತೀನಿ ಹಸಿರು ಚಡ್ಡಿ ಅಂಗಿ ತರತೀನಿ ಲಾಲಿ ಲಾಲಿ ಸುವಾಲಿ ಜೋ ಲಾಲಿ ಲಾಲಿ ಸುವಾಲಿ ಜೋ ಜೋ ಅಳಬೇಡ ಕಂದ ನೀಯನಗಾನಂದ ತೊಟ್ಟಿಲವನ ತೂಗುವೆ ಎಲ್ಲ ಲಿಂಗಗ ಜೋಗುಳವನ ಹಾಡುವೆ
ಕಲ್ಬೇನುರಕ್ಕೋಗಿ ಬರತೀನಿ ತುಪ್ಪದ ದೀಪ ಹಚ್ಚಿ ಬರತೀನಿ ಮುಗಳ ಕೋಡಕ್ಕೋಗಿ ಬರತೀನಿ ಒಂದು ಬಿಂದಿಗೆ ನೀರ ತರ್ತೀನಿ ಲಾಲಿ ಲಾಲಿ ಸುಮಾಲಿ ಜೋ ಲಾಲಿ ಲಾಲಿ ಸುಮಾಲಿ ಜೋ ಜೋ ಅಳಬೇಡ ಗಂಗ ನೀಯನಗಾನಂದ ತೊಟ್ಟಿಲವನ ತೂಗುವೆ ಎಲ್ಲ ಲಿಂಗಗ ಜೋಗುಳವನ ಹಾಡುವೆ ಹತ್ತಾರು ಚಂದ ನಕ್ಕಾರು ಚಂದ ಹತ್ತಾರು ಚಂದ ನಕ್ಕಾರು ಚಂದ ನೀ ನನಗೆ ಇಷ್ಟ ನೀ ನನಗೆ ಇಷ್ಟ ನೀ ನನಗೆ ಇಷ್ಟ ಬಲಗೈಯ ಕಂದ ಪದ ಹಾಡೋರು ಯಾರು? ಯಾರು ಹಾಡೋರು? ಅಯ್ಯನ್ ದೊಡ್ಡ ಹಾಡಿ ಹಿಂಗ್ಯಾಕ್ ಮಾಡ್ತಿ? ಗಿರಿ ಚಿನ್ನನ ತೂಗಿರಿಯಾಚ ಕರಕನೆ ತೂಗಿರಿಯಾಚ ಕರಕರ ಪೈನ ಭಾಗಿವಂತಾರಲ್ಲ ತೂಗಿರೆ ನೀವು ತೂಗಿರೆ ತೂಗಿರಿಯಾಚ ಕರಕರ ಪೈನ ಭಾಗಿವಂತಾರಲ್ಲ ತೂಗಿರೆ ನೀವು ತೂಗಿರೆ ಮೋಸಗಾರನ ತೂಗಿರೆ ಶಾಸನದೊಳಗಿನ ಸರ್ವದು ಬರುವಾಗ ತೊಟ್ಟಿಲ ತೂಗಿರೆ ನೀವು ತೂಗಿರೆ ಶಾಸನದೊಳಗಿನ ಸರ್ವದು ಬರುವಾಗ ಮುಳ್ಕೊಡ ಎಲ್ಲ ಲಿಂಗಾಗ ತೂಗಿರೆ ನೀವು ತೂಗಿರೆ ಶಾಸನದೊಳಗಿನ ಸರ್ವದು ಬರುವಾಗ ಮುಳ್ಕೊಡ ಎಲ್ಲ ಲಿಂಗಾಗ ತೂಗಿರೆ ನೀವು ತೂಗಿರೆ ಬರುವಾಗ ದೇಸಾಯಿ ತೊಟ್ಟಿಲ ತೂಗಿರೆ ನೀವು ತೂಗಿ ಕಟ್ಟಿ ಮನಗಿದ ರಂಗನ ತೂಗಿರೆ ಗಿಲಿ ದೇವ ಗಿಲಿಬಿಲಿ ಅಳುವಾಗ ಹೊನ್ನಾಳ ವಾಸುದೇವಾಗ ತೂಗಿರೆ ನೀವು ತೂಗಿರೆ ಗಲಿಬಿಲಿ ದೇವ ಗಿಲಿಬಿಲಿ ಅಳುವಾಗ ಹೊನ್ನಾಳ ವಾಸುದೇವಾಗ ತೂಗಿರೆ ನೀವು ತೂಗಿರೆ ಮಲ್ಲಿವಿಗಿ ಹೂವ ಚಲ್ಲುತ್ತಾ ಬರುವಾಗ ಕಲ್ಯಾಣ ದೇಶವರು ಕಾಡಿಯವರೇ ಮಲ್ಲಿವಿಗಿ ಹೂವ ಚಲ್ಲುತ್ತಾ ಬರುವಾಗ ಕಲ್ಯಾಣ ದೇಶವರು ಕಾಡಿಯವರೇ ಕಲ್ಯಾಣ ದೇಶವರು ಕಡೆಯವರು ಬರುವಾಗ ಚೆನ್ನ ಮಲ್ಲೇಶನ ತೂಗಿರೆ ನೀವು ತೂಗಿರೆ ಕಲ್ಯಾಣ ದೇಶವರು ಕಡೆಯವರು ಬರುವಾಗ ಚೆನ್ನ ಮಲ್ಲೇಶನ ತೂಗಿರೆ ನೀವು ತೂಗಿರೆ ಚೆನ್ನ ಮಲ್ಲೇಶನ ಸಂಪಿವಿಗೆ ಹೂವ ಹಂಚುತ್ತಾ ಬರುವಾಗ ಕಲ್ಯಾಣ ದೇಶವರು ಕಾಡಿಯವರೇ ಸಂಪಿವಿಗೆ ಹೂವ ಹಂಚುತ್ತಾ ಬರುವಾಗ ಕಲ್ಯಾಣ ದೇಶವರು ಕಾಡಿಯವರೇ ಕಲ್ಯಾಣ ದೇಶವರು ಕಡೆಯವರು ಬರುವಾಗ ಹಂಪೀರ್ ಪಕ್ಷಿನ ತೂಗಿರೆ ನೀವು ತೂಗಿರೆ ಕಲ್ಯಾಣ ದೇಶವರು ಕಡೆಯವರು ಬರುವಾಗ ಹಂಪೀರ್ ಪಕ್ಷಿನ ತೂಗಿರೆ ನೀವು ತೂಗಿರೆ ಶಂಭಲಿಂಗನಲ್ಲ ಗಂಗಾಧರನಲ್ಲ ನಂದಿ ಬಸವನೆಂದು ತೂಗಿರೆ
ಶಂಭೋಲಿಂಗನಲ್ಲ ಗಂಗಾಧರನಲ್ಲ ನಂದಿ ಬಸವನಂದು ತೂಗಿರೇ ನೀವು ಆರತಿ ಮಾಡ್ರಿ. ಆರತಿ ಮಾಡಿ ಕೈಯಾಗ ಆರತಿ ಹಿಡ್ಕೊಂಡ ಕೆಳಗ್ ಹಂಗ ಇಡಂಗಿಲ್ಲ, ಒಗಟ ಕಟ್ಟಿ ಗಂಡನ ಹೆಸರು ಹೇಳಿ ಇಡ್ಬೇಕು. 10 ರೂಪಾಯಿ ಸೀರೆ ಮುತ್ತಿನ ಉಡಕ್ಕಿ ನತ್ತು ತೊಗೊಂಬಂದ್ರ ನಕ್ಕೋತ ಹೋತಾರ ಸಂಗಾರೆಡ್ಡಿ. ಚಪ್ಪಳಿಗೆ ಹೊಡ್ರಿ, ನೀವು ಹಂಗ ಕುಂದಿರ್ತೀರಲ್ಲ. ಕಳಸ ತಗೊಳಂಗಿಲ್ರಿ, ಹೆಸರು ಹೇಳುತ್ತಾನ. ಮೈಕ್ ಹಿಡ್ಕೋರಿ, ಕೇಳಿಸ್ಲಿಲ್ಲ. ಮೈಕ್ನಾಗ ಹೇಳ್ರಿ ನಾವು ಕೇಳ್ತೀವಿ. ವಿಶ್ವಾಸದಿಂದ ಹೇಳ್ತೀನಿ, ಈಶ್ವರ ಹೆಸರ. ಭಕ್ತಿನಿಂದ ಹೇಳ್ತೀನಿ, ಬಸವಣ್ಣ ಹೆಸರ. 4 ಮಂದಿಯಾಗ ಹೇಳ್ತೀನಿ, ನಾದಿನಿ ಹೆಸರ. 10 ಮಂದಿಯಾಗ ಹೇಳ್ತೀನಿ, 10 ಮಂದಿ ಹೆಸರ. ಆಯ್ತು ಹೋಯ್ತವ ಮೋಹನ್ ರೆಡ್ಡಿ ಇದಾವ ನೋಡಿ, ಮೋಹನ್ ರೆಡ್ಡಿ. ಗುಲಾಬವ ಗುಂಪ ಮಲ್ಲಿಗುವ ತಂಪ ನಮ್ಮ ರಾಯರ ಮುಖ ಬಾಲ ಕೆಂಪ ಬೇಂದ್ರ. ಸಂಗೀತ ಪ್ರೇಮತೆ ಯೇಸು ಮುಸ್ಲರ್ಸ್ ಅವರು ಕೂಡ ಸಂಗೀತ ಬೆಳಗ್ಗೆ ಬರುವಂತ ಅವರಿಗೂ ಕೂಡ ಜಗನ್ಮಾತ ಆಶೀರ್ವಾದ ಸದಾ ನೀಡಬೇಕು. ಸಂಗೀತ ಪ್ರೇಮಿರುವಂತ ಮಾಣಿಕ್ ಪೂಜಾರರು ಕೂಡ ನಮ್ಮ ಸಂಗೀತವನ್ನು ಆಲಿಸಿ ಬರುವಂತ ಕೊಟ್ಟಿರ್ತಾರೆ. ಅವರಿಗೂ ಕೂಡ ಉದ್ಭವಲಿಂಗೇಶ್ವರ ಆಶೀರ್ವಾದ ಸದಾ ನೀಡಬೇಕು. ಹೇಳ್ರಿ ಹೇಳ್ರಿ. ಹೋಯ್ತಲ್ಲೇ ಉದರ್ ಉಪ್ಪಿಟ್ಟ ಪದರ್ ಚಪಾತಿ ತುತ್ತಿಗಮ್ ತುಪ್ಪ ಬಿಡ್ತಾರ ಗುರುನಾಥ್ ರೆಡ್ಡಿ. ಹಾ, ಪೂಜೆ ಮಾಡಿದವ್ರು ಹೇಳ್ಬೇಕ್ರಿ, ಅವ್ರ ಮೊದಲು ಹೇಳ್ಬೇಕ್ರಿ. ಯವ್ವ ಮುತ್ತೈದರ ಕೂತಿರ ಅಂದ್ರೆ ನೀವು ಮೊದಲು ಹೇಳ್ಬೇಕು. ಹಂಗಾರ ಹೇಳ್ರಿ, ಒಗಟ್ಟು ಬರ್ಲಿಕ್ಕೆ ಕೊಟ್ಟ ಹಂಗಾರ ಹೇಳ್ರಿ. ಕಾಶಿರಾಯ್ ಕಟ್ ರೊಟ್ಟಿ ಖಾರ ಹಿಂಡಿ ಕಟ್ಕೊಂಡ್ ಹೋಗಂದ್ರೆ ಚಟ್ಕೊಂಡ್ ಹೋದನ್ ಹನುಮಂತ ರೆಡ್ಡಿ. ಗುಂಗೂರು ಬೇತ್ಲಾ ಬಂಗಾರ ಬೇತ್ಲಾ ಸಬದಾನ ಸಕ್ರೆ ಅಂತ ಸೂರ್ಯಕಾಂತ್. ಈಗ ಇಷ್ಟೊತ್ತನ ಪೂಜೆ ಮಾಡಿದಾರಲ್ಲ ಇವ್ರು ಹೇಳ್ತಾರ, ಹೋರಿ. ನಿಮ್ದ ಮೇನ್ರಿ ಪೂಜೆ ಮಾಡಿದಾರ, ನೀವು ಹೋರಿ. ಈಗ ವಿರಯ ಅಜ್ಜಾರ್ ಹೇಳ್ತಾರ. ಇಲ್ಲ ನನ್ ಕಿವ್ಯಾಗಲ್ರಿ, ಅಲ್ಲಿ ಆರತಿ ಮಾಡಿ ಹೇಳ್ರಿ, ಹೋರಿ. ಅತ್ತಿಗಳೆಲ್ಲ ನಾಚ ನೀರಾಗ್ಬೇಕು, ಹಂಗ ಹೇಳ್ರಿ. ನಿನಗ್ ಗೊತ್ತಿಲ್ಲ ನಿನ್ ಮಗಳ ಹೆಸರು, ನನಗ್ ಸುಮ್ಮನೆ ಹೇಳತ್ತಿ. ಸುಮ್ಮನೆ ಹೆಂಗ್ ಹೇಳ್ತಾರ, ಕರೆ ಹೇಳ್ಬೇಕಾಗ್ತದೆ. ಇದು ಕಟ್ಟದ್ರ 3 ಗಂಟೆ ಇಲ್ಲಿ ಕರೆನ ಹೇಳ್ರಿ. ಹೇಳ್ರ ಪ್ರತಿಭಾ. ಅಯ್ಯೋ, ಇದನ್ನ ಯಾಕೆ ಹೇಳಿಸ್ತಾರ ಗೊತ್ತನ್ರಿ? ಅಂದ್ರೆ ಗಂಡನ ಮ್ಯಾಗ ಎಷ್ಟು ಪ್ರೀತಿ ಅದಾರ ಅಂತ ತೋರ್ಸುದ ಇದ್ರೊಳಗ ಗೊತ್ತಾಗ್ಬೇಕಲ್ಲ. ಅದಕ್ಕೆ ಒಗಟ ಕಟ್ಟಿ ಏನ್ ಮಾಡೋದು, ಹೆಂಡತಿ ಹೆಸರು ಹೇಳೋದು ಮತ್ ಗಂಡನ ಹೆಸರು ಹೇಳೋದು ಇಡ್ತಾರ. ಹಿಂಗ ಇಬ್ರು ಗಂಡ ಹೆಂಡತಿ ಹೆಂಗ್ ನೀವು ತೊಟ್ಲ ಮಾಡಾಕತ್ತೀರಲ್ಲ ಮುತ್ತೈದರನ್ರಿ, ಅವ್ರಿಗೆ ಸ್ವಲ್ಪ ಸಕ್ರಿ ಬಾಯಾಗ ಹಾಕಿ ಒಂದಿಷ್ಟು ನೀರ್ ಕೊಟ್ಟು ಎಬ್ಬಸ್ಬೇಕು. ಹಂಗ ಎಬ್ಬಸ್ಬಾರ್ದು ಮುತ್ತೈದರನ್ನ. ಆರಾಮ್ ತಗೊಂಬಾರ, ನಡೀತೈತಿ. ಕುಂದಿರ್ತಾರ ಮುತ್ತೈದರ, ನಡೀತೈತಿ. ಆರಾಮ್ ತಗೊಂಬಾರ.
ಹಿಂಗ ಏನ್ ಮಾಡಿದ್ರಿ ಇಬ್ರು ಗಂಡ ಹೆಂಡತಿ ಎಲ್ಲಪ್ಪಂದ ತೊಟ್ಲ ಕಾರ್ಯ ಮಾಡಾಕ ಬರ್ಬೇಕ. ಸಾಯಂಕಾಲ ಏನಾಗ್ಬಿಡ್ತಿ, ಚಾ ಮಾಡೋ ಸಂದರ್ಭದೊಳಗ ಹೆಂಡತಿ ಲಘು ಚಾ ಮಾಡ್ಲಿಲ್ಲಕ್ಕಿ, ಗಂಡಗ ಸಿಟ್ಟು ಬಂದ್ಬಿಡ್ತಿ. ಇಬ್ರು ಜಗಳಾಡಿದ್ರು ಮನ್ಯಾಗ, ದುಮ್ಸನ್ ಜಗಳಾಡಿದ್ರು. ಮತ್ತಿಲ್ಲಿ ತೊಟ್ಲ ಕಾರ್ಯ ಪ್ರಾರಂಭ ಆಗಿತ್ತು. ಆಗ ಇಬ್ರು ಬಂದ್ರ, ಮೊದಲಕ್ಕಿ ಬಂದ್ಲು, ಆಮ್ಯಾಗ ಇವ ಬಂದ. ಜಗಳಾಡಿದಾಗ ನೋಡ್ರಿಲ್ಲ ಮುಖ ಅಪ್ಪನಂಗ, ಅದ್ ಅಕ್ಕಡ ಮಾರ್ಯಾಗೆ ಇದು ಇಕ್ಕಡ ಮಾರ್ಯಾಗೆ ಬಂದ್ ಇಬ್ರು ಕುಂತ್ರು. ಆಗ ಏನ್ ಮಾಡಿದ್ರು ಎಲ್ಲಾ ತೊಟ್ಲ ಕಾರ್ಯ ಮುಗಿದ್ಮೇಲೆ ಮೊದಲ ಅಕ್ಕಿಗೆ ಏನ್ ಮಾಡಿದ್ರು ಅಂತಂದ್ರ ಆರತಿ ಕೊಟ್ಬಿಟ್ರು. ಮೊದ್ಲ ಸಿಟ್ನಾಗಿದ್ದಕ್ಕೆ ಗಂಡ ಮುಂದ್ ಕೂತಿದ್ದ. ಹೆಸರು ಹೇಳು ಅಂದ್ರೆ ಅಕ್ಕಿಗೆ ಹೆಸರು ಹೇಳ. ಅಕ್ಕಿ ನನ್ನ ಬಗ್ಗೆ ಬೆಕ್ಕ ಬಂದ ಖುಷ್ಯ, ನನ್ನ ಗಂಡನ ಹೆಸರು ಬಸ್ಯ ಅಂದ್ಲ. ಮತ್ ಅವಾರ ಯಾಕೆ ಸುಮ್ಮರ್ತಾನ, ಅವನು ಬೆರಿಕೆ ಇದ್ದ ಗಂಡ. ಅವನು ನಾನು ಹೇಳ್ತೀನಿ ಅಂದವ. ನಾನು ಹೇಳತ್ತೀನ್ರಿ ಅತ್ ಎದ್ದು ಬಂದ ಅವನು ಆರತಿ ಮಾಡಿ ಹಗ್ಗದ್ಲೆ ಹೊಡೆದ್ರ ಮಗ್ಲು ಬರ್ತಾಳ ಮಲ್ಲಿ ಅಂದವ. ಅಂದ್ರ ಜಗಳಾಡಿದ್ರು ಕೂಡ ಜಗಳದೊಳಗು ಏನೋ ಅಷ್ಟು ಪ್ರೀತಿ ಅಂತ ಅವ್ರದ್ದು. ಅದಕ್ಕೆ ಹೆಸರು ಹೇಳು ಕಾರ್ಯ ಮಾಡ್ತಾರ. ಹಿಂಗ ಏನ್ ಮಾಡಿದ್ರಿ ಈಗ ತೊಟ್ಟಲಕ್ ಹಾಕಿ ಹೆಸರಿಟ್ರಲ್ಲವ. ಎಲ್ಲಿಗೆ ನಿಂದ್ರಿಸಿದ್ವಿ ಕೇಳಕ್ ಹೋಗ್ಬೇಡ್ರಿ. ಎಲ್ಲಿಗಾರ ನಿಂದ್ರಿಸೋಲಕ್ಕ ನೀವು ಎಲ್ಲಿದ ಪ್ರಾರಂಭ ಮಾಡ್ತೀವಿ ಅಲ್ಲಿದನ್ನ ಕೇಳ್ತೀವಿ ನಾವಂತಾರ ಅವ್ರು. ನಿಮ್ ಬಗ್ಗೆ ಮಹಾತ್ಮರ ಬಗ್ಗೆ ಪ್ರಾರಂಭ ಮಾಡಿದ್ದೀವಿ. ಮಳಿ ಬರ್ತದ ಅನ್ನೋದಕ್ಕೆ ಏನ್ ಮಾಡಿದ್ವಿ, ತೊಟ್ಲಕ್ ಹಾಕಿ ಕಾರ್ಯ ಮಾಡಿದ್ವಿ. ಹೌದಿಲ್ಲ? ನೋಡ್ರಿ, ಗವಾಯಿಗಳ ಹಾಡು ಕೇಳಿ ಅಜ್ಜಾರ್ ಪವಾಡ ನಿಮ್ ಹಾಡ ನೀವೆಲ್ಲ ಕುಂತಿದ್ದು. ನಿಮ್ಮ ಭಕ್ತಿಗೆ ಏನೋ ಆತಂದ್ರ ಮಳೆರಾಯನ ಓಡಿ ಹೋಗ್ಬಿಟ್ಟ. ಅಂತ ಭಕ್ತಿ ನಿಮ್ಮದ. ಬ್ಯಾಡಪ್ಪ ಇವ್ರೆಲ್ಲಾರು ಆನಂದವಾಗಿ ಕುಂತಾರ, ಸಂತೋಷವಾಗಿರ್ಲತ್ತ ಏನ್ ಮಾಡಿದ, ಲೋಕದಂತೆ ಬಪ್ಪರು ಲೋಕದಂತೆ ಇಪ್ಪರು ಲೋಕದಂತೆ ಹೋಹರು ನೋಡಯ್ಯ. ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಹರು ನಮ್ಮ ಶರಣರು ಅಂತಕ್ಕಂಥ ವಚನವನ್ನ ಪ್ರಾರಂಭ ಮಾಡಿದ್ವಿ. ಉರುಲಿಂಗ ಪೆದ್ದಿಯವರು ಈ ವಚನವನ್ನ ಮಹಾತ್ಮರು ಈ ಭೂಮಿಗೆ ಬಂದಿರತಕ್ಕಂಥದ್ ಬಗ್ಗೆ ಹೇಳಿದರು. ಅಂದ್ರ ಪುಣ್ಯಗಳಿದ್ರ ಮಾತ್ರ ಏನು ಅಂತಂದ್ರ ಮಹಾತ್ಮರು ಹುಟ್ಟುತ್ತಾರ ಅಂತ. ಅದಕ್ಕೆ ನಿನ್ನೆ ಹಾನಗಲ್ಲ ಕುಮಾರ ಅಜ್ಜಾರ್ದೊಂದು ಕತಿ. ಅಸಿತ ಮಹರ್ಷಿಗಳು ಆ ತೊಟ್ಟದೊಳಗಿರ್ತಕ್ಕಂಥ ಸಿದ್ಧಾರ್ಥನ ನೋಡ್ತಾರ. ನೋಡಿ ಒಂದು ಕ್ಷಣ ಬಹಳ ಖುಷಿ ಆಗತ್ತ, ನಗತಾರ. ನಕ್ಕಿರ್ತಕ್ಕಂಥ ಅಸಿತ ಮಹರ್ಷಿಗಳು ಮತ್ತೊಂದು ಕ್ಷಣದೊಳಗೆ ಒಂದಿಷ್ಟು ಅಳ್ತಾರ. ಯಾವಾಗ ಅಳುವುದು ನಗುದು ಮಾಡಿದ್ರು ಶುದ್ಧೋಧನ ರಾಜನಿಗೆ ಅನಿಸ್ತೈತಿ. ಮಹಾತ್ಮರಿಗೆ ನಾವು ಹೇಳಿಲ್ಲ ಬಿಟ್ಟಿಲ್ಲ, ತಾವಾಗೆ ಬಂದ್ರು, ತಾವಾಗೆ ಕೂಸನ್ ನೋಡ್ತಾರ, ಅಳಾಕತ್ತಾರ, ನಗಾಕತ್ತಾರ, ಏನಾತು ಅಂತ ಗೊತ್ತಾಗಲ್ಲ. ಆಗ ಅಸಿತ ಮಹರ್ಷಿಗೆ ಕೇಳ್ತಾರ, ಯಪ್ಪ ನಿಮಗ ನಾವ್ ಯಾರೂ ಭಿನ್ನ ಮಾಡಿಲ್ಲ, ನಾ ಯಾರನ್ನೂ ಕಳಿಸಿಲ್ಲ, ಆದ್ರೆ ನೀವ ಬಂದಿರಿ, ಬಂದು ಅಳಾಕತ್ತೀರಿ ನಗಾಕತ್ತೀರಿ ಏನ್ರಪ್ಪ ಅಂತ ಕೇಳಿ. ಆಗ ಅಸಿತ ಮಹರ್ಷಿಗಳಂತಾರ, ನೋಡಪ್ಪ ರಾಜ, ಈ ಹುಟ್ಟಿರ್ತಕ್ಕಂಥ ಇವ ಸಿದ್ಧಾರ್ಥ ಅದಾನಲ್ಲ, ಸಿದ್ಧಾರ್ಥ ಅಂತ ಹೆಸರಿಟ್ರಿ, ಇದು ಸಾಮಾನ್ಯ ಕೂಸಲ್ಲ, ಇದು ಕಾರಣವನ್ನು ಇಟ್ಕೊಂಡು ಹುಟ್ಟಿರ್ತಕ್ಕಂಥ ಕೂಸ ಮುಂದೆ ದೊಡ್ಡವಾದ್ಮ್ಯಾಗ ಒಂದು ಅದ್ಭುತವಾಗಿರ್ತ ಗ್ರಂಥವನ್ನ ಬರೆದು ಒಂದು ಧರ್ಮವನ್ನ ಸ್ಥಾಪನೆ ಮಾಡ್ತಾನಪ್ಪ. ಅದಕ್ಕ ನೋಡಿ ಬಹಳ ಖುಷಿ ಆತು ಅಂದ. ಮತ್ತು ಖುಷಿದ ಆತಪ್ಪ, ಮತ್ತ ಅಳಾಕತ್ತಿರಲ್ಲ ಯಾಕ? ಏನ್ ಮಾಡೋದು ರಾಜ, ಇಂಥ ಒಂದು ಕೂಸು ಮುಂದೆ ದೊಡ್ಡದಾಗಿ ಒಂದು ಪಾಲಿ ಭಾಷೆಯೊಳಗೆ ಒಂದು ಮಹಾ ಗ್ರಂಥ ಬರಿತಾನ, ಆ ಗ್ರಂಥ ಬರಾಕ ನಾ ಬದುಕಂಗಲ್ಲ ಅಂತ ಅಳಾಕತ್ತೀನಿ ಅಂದಮ್ಮ. ಆಗ ಹುಟ್ಟಿರ್ತಕ್ಕಂಥ ಕೂಸು ಬೇರೆ ಯಾರಲ್ಲ, ನಡು ರಾತ್ರಿ ಮನೆಯನ್ನ ಬಿಟ್ಟು ಬೌದ್ಧ ಧರ್ಮವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಸಿದ್ಧಾರ್ಥ ಅವ ಬುದ್ಧನಾಗಿ ಹುಟ್ಟಿರ್ತಕ್ಕಂಥವನು. ಆ ದಿವಸ ಅಂದ್ರೆ ಬುದ್ಧ ಹುಟ್ಟತಕ್ಕಂಥದ್ದು, ಅವ ಬೌದ್ಧ ಧರ್ಮ ಸ್ಥಾಪನೆ ಮಾಡ್ತಾನಂಥದ್ದು ಅವ ಹುಟ್ಟಿದ ದಿವಸ ಗೊತ್ತಾಗಿತ್ತು ಅಂತ. ಅದಕ್ಕೆ ಮಹಾತ್ಮರಿಗೆ ಅವರಿಗೆ ಕಾರಣಿಕ ಯುಗ ಪುರುಷರು ಪುಣ್ಯದಂತೆ ಬಪ್ಪರು ಅಂತ ಹೇಳ್ತಾರ. ಹಂಗ ಮಹಾತ್ಮರ ಜನನ ಆಗೋದು ಪುಣ್ಯದಿಂದ. ಇಲ್ಲೇ ಸೊಲ್ಲಾಪುರದೊಳಗೆ ತಗೋರಿ, ದೂರ ಅಲ್ಲ ನಿಮಗೆ, ಸನೇ ಸೊಲ್ಲಾಪುರ. ಮುದ್ದು ಗೌಡ ಸುಗಲಾದೇವಿ ಅಂತಕ್ಕಂಥ ಇಬ್ರು ದಂಪತಿಗಳು 60-70 ವಯಸ್ಸಾದ್ರೂ ಕೂಡ ಮಕ್ಕಳಿಲ್ಲ. ಯಾವಾಗ ಮಕ್ಕಳಿಲ್ಲೋ ಮಕ್ಕಳ ಬಗ್ಗೆ ಚಿಂತೆ ಬಿಟ್ಟು ತಮ್ಮ ಕಾಯಕ ತಾವು ಮಾಡಾಕತ್ತಿದ್ರು. ಆ ಸೊಲ್ಲಾಪುರದೊಳಗ ರಾಣಿಯಾಗಿರ್ತಕ್ಕಂಥ ಚಾಮಲಾದೇವಿ ಗುರು ರೇಣುಕರ ಭಕ್ತಳು. ರೇಣುಕರನ್ನ ಅರಮನೆಗೆ ಬರಮಾಡ್ಕೊಂಡಿರ್ತಾಳ. ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸತ್ಕಾರ್ಯಗಳನ್ನ ಮಾಡಿ, ಪಾದ ಪೂಜೆಗಳನ್ನ ಮಾಡಿ, ಒಂದಿಷ್ಟು ಎಲ್ಲಾ ಮುಷ್ಟಾನ್ನ ಭೋಜನವನ್ನ ಮಾಡಿ ಆ ರೇಣುಕ ಗುರುವರರನ್ನ ಕಳಿಸ್ಬೇಕಲ್ಲ, ಕಳಿಸಾಕ ಸಾರೋಟವನ್ನ ಸಿದ್ಧ ಮಾಡ್ಯಾಳ.
ಯಪ್ಪ ಗುರುದೇವ ಇನ್ನು ನೀವು ನಡಿರಪ್ಪ ಅಂತ ಸಾರೋಟದೊಳಗ ಹತ್ತಿಸುವ ಸಂದರ್ಭದೊಳಗ ರೇಣುಕರಿಗೆ ಏನು ತಿಳಿತೋ ಗೊತ್ತಿಲ್ಲ, ಗುರುವರರು ಸಾರೋಟವನ್ನ ಇರ್ಲಿಲ್ಲ, ಕಾಲೊಳಗ ಪಾದರಕ್ಷೆ ಹಾಕ್ಲಿಲ್ಲ, ದಡದ ಹೊಂಟು ಬಿಟ್ರು ಸೊಲ್ಲಾಪುರದ ಬೀದಿಯೊಳಗ. ದಡ ಬಂದವರ ಏನ್ ಮಾಡಿದ್ರು ಅಂತಂದ್ರ ಮುದ್ದುಗೋಡ ಸುಗ್ಗಾಲಾದೇವಿ ಸಣ್ಣ ಮನೆ, ಆ ಮನಿಯೊಳಗ್ ಹೋಗ್ತಾರ. ಯಾವಾಗ ಮನಿಯೊಳಗ್ ಹೋದ್ರು ಮುದ್ದುಗೋಡ ಸುಗ್ಗಾಲಾದೇವಿ ಅಂತಾರ. ಹೇಳಾರ ಮಹಾತ್ಮರು ಬಂದಾರ ಅಂತಂದ್ರ ಅವ್ರ ಸತ್ಕಾರ ಮಾಡ್ಬೇಕು ಅಂತ ಇಬ್ರು ಬಹಳ ಖುಷಿಯಿಂದ ಏನ್ ಮಾಡಿದ್ರು, ಅವ್ರೆಲ್ಲ ಸತ್ಕಾರ ಮಾಡಿ ಪಾದ ಪೂಜೆ ಮಾಡ್ಕೊಂಡು ಇನ್ನೇನ್ ಅವ್ರ ಆಶೀರ್ವಾದ ತಗೋಬೇಕಂತ ಇಬ್ರು ಗಂಡ ಹೆಂಡತಿ ಏನ್ ಮಾಡಿದ್ರು, ವಯಸ್ಸೆಷ್ಟು 60-70 ವಯಸ್ಸಾಗೈತಿ ಇಬ್ಬರಿಗೆ. ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ಬೇಕಾದ್ರ ಗುರು ರೇಣುಕರು ಏನ್ ಮಾಡಿದ್ರು ಅಂತಂದ್ರ, ನೋಡ್ಯವ್ವ ತಾಯಿ, ನಿಮ್ಮ ಸತ್ಕಾರ್ಯಕ್ಕೆ ನಾ ಮೆಚ್ಚೇನೆ, ನಿಮಗ ಆ ಪರಮಾತ್ಮ ಸಂತಾನವನ್ನ ಕರೆಸಲಿ, ಪುತ್ರ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡಿಬಿಟ್ರು. ವಯಸ್ಸೆಷ್ಟಾಗೈತಿ, 60-70 ಆಗೈತಿ. ಯಾವಾಗ ಪುತ್ರ ಪ್ರಾಪ್ತಿರಸ್ತು ಅಂದ್ಬಿಟ್ರು, ಮಗ್ಲಿರ್ತಕ್ಕಂಥವ್ರು ಎಲ್ಲಾರು ಅಂತಾರಂತ, ಏನಪ್ಪ ಗುರುಗಳು ಹಿಂಗ ಆಶೀರ್ವಾದ ಮಾಡಿಬಿಟ್ರು. 60-70 ವಯಸ್ಸಾಗೈತಿ, ಆಶೀರ್ವಾದ ಮಾಡಿದ್ರೆ ಮಕ್ಳು ಹೆಂಗಾಗುತ್ತಪ್ಪ? ಆದ್ರ ಒಬ್ಬ ಸದ್ಗುರುವಿನಿಂದ ಮಾತಿನಿಂದ ಬಂದಿರತಕ್ಕಂತ ಮಾತು ಎಂದೂ ಸುಳ್ಳಾಗಂಗಿಲ್ಲ. ಅವ ನುಡಿದಿರ್ತಕ್ಕಂಥ ಮಾತು ಹಸಿಗೋಡೆಗ ಹಳ್ಳ ಒಗದಂಗ. ಯಾವಾಗ ಗುರು ರೇಣುಕರು ನುಡಿದಿರ್ತಕ್ಕಂಗ ಆಕೆಯ ಸುಗ್ಗಲಾದೇವಿ 70 ವರ್ಷಿಗೆ ಏನ್ ಮಾಡಿದ್ರು, ಒಂದು ಗಂಡು ಮಗುವಿಗೆ ಜನನವನ್ನ ಕೊಡ್ತಾಳ. ಆ ಗಂಡು ಮಗು ಬೇರೆ ಯಾರಲ್ಲ, ಸೊಲ್ಲಾಪುರದ ಸಿದ್ದರಾಮ ಆಗಿ ಹೋದನಲ್ಲ. ಅಂದ್ರೆ ಅವ್ರು ಹುಟ್ಟಿರ್ತಕ್ಕಂತಹದ್ದು ಕಾರಣ ಪುಣ್ಯದಿಂದ ಬಂದಿರತಕ್ಕಂಥವ್ರು. ಅದಕ್ಕ ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು. ಜ್ಞಾನ ಯಾವತ್ತೂ ಕೂಡ ಪರಮಾತ್ಮನ ಧ್ಯಾನದೊಳಗಿರ್ತಕ್ಕಂಥವ್ರು ಮಹಾತ್ಮರು ಮುಕ್ತಿಯಂತೆ ಹೋಗರು ನೋಡಯ್ಯ ಅಂತ. ಅದಕ್ಕ ಇವತ್ತು ಎಲ್ಲಪ್ಪ ಹುಟ್ಟ್ಯಾನ ಅಂತಂದ್ರ ಅದು ಪುಣ್ಯ. ಅಂತ ಪುಣ್ಯವನ್ನ ಇಟ್ಕೊಂಡು ಹುಟ್ಟಿರ್ತಕ್ಕಂಥ ಎಲ್ಲಪ್ಪನ ನಾವು ಏನ್ ಮಾಡಿದ್ವಿ ಇವತ್ತು. ಇದು ಯಾವ ಗ್ರಾಮ? ಮಿರ್ಗಿ ಗ್ರಾಮದೊಳಗ ಕಾಶಿಬಾಯಿ ಶಿವಪ್ಪನ ದಂಪತಿಗಳು ಬಹಳ ಸುಂದರವಾಗಿ ಹೆಸರನ್ನ ಇಡ್ತಾರ. ಯಲ್ಲಪ್ಪ ಅಂತ ಹೆಸರಿಟ್ಟು ಜೋಗುಳವನ್ನ ಹಾಡ್ತಾರ. ಯಾವಾಗಾದ್ರೂ ಹೆಸರು ಇಡ್ತೀವಲ್ಲ ನಾವು, ಯಾಕೆ ಇವಿಯೊಳಗೆ ಹೆಸರು ಇಡ್ತೀವವ? ಮಕ್ಕಳು ಹೋಗಿ ಮೊಮ್ಮಕ್ಕಳು ಹೋಗಿ ಮರಿ ಮೊಮ್ಮಕ್ಕಳು ಕಾಣಕತ್ತೀರಿ, ಯಾಕೆ ಇವಿಯೊಳಗೆ ಹೆಸರು ಇಟ್ಟಿರಿ? ಇಟ್ಟಿರಿಲ್ಲ ಹೆಸರು ಯಾರಿಗಿರ? ಸಾಂಬಹರ ತಾಯಿ ಮಕ್ಕಳಿಗೆ ಹೆಸರಿಡಬೇಕಾಗಿತ್ತು ಅಂತಂದ್ರ, ಒಬ್ಬ ಗುರು ಉಪದೇಶ ಮಾಡ್ಬೇಕಾಗಿತ್ತು ಅಂತಂದ್ರ ಎಡಗಿವಿಯೊಳಗ ಮಾಡ್ತಾರ. ನೆನಪಿಟ್ಕೋರಿ, ಈಗ ಒಬ್ಬ ಗುರುವಿನ ಉಪದೇಶ ಒಬ್ಬ ತಾಯಿ ಮಗುವಿಗೆ ಹೆಸರಿಡಬೇಕಾಗಿತ್ತಂದ್ರ ಎಡಗಿವಿ. ಯಾಕಪ್ಪ ಎಡಗಿವಿ ಅಂತಂದ್ರ ಅದು ಹೃದಯಕ್ಕೆ ಸಮೀಪ ಐತಿ. ನೀವು ಇಟ್ಟಿರ್ತಕ್ಕಂಥ ಹೆಸರು, ಗುರು ಬೋಧನೆ ಮಾಡಿರ್ತಕ್ಕಂಥ ಬೋಧನೆ ನೇರವಾಗಿ ಆ ಹೃದಯಕ್ಕೆ ತಟ್ಲಿ ಅನ್ನೋದಕ್ಕೆ ಏನ್ ಮಾಡ್ತಾರ? ಎಡಗಿವಿಯೊಳಗ ಹೆಸರಿಡ್ತಾರ. ಯಾಕೆ ಕಿವಿಯೊಳಗೆ ಹೆಸರಿಡ್ತಾರ್ರಿ? ಎಡಗಿವಿಯೊಳಗ ಹೆಸರನ್ನ ಇಡ್ತಕ್ಕಂಥದ್ದು. ಇನ್ನು ಮುಂದೆ ಇಷ್ಟು ದಿವಸ ಹೆಂಗ್ ಇಟ್ಟಿರೋ ಗೊತ್ತಿಲ್ಲ. ಇನ್ನು ಎಲ್ಲರ ಹೆಸರಿಡಕ್ ಕರೆದ್ರೆ ಏನ್ ಮಾಡ್ರಿ? ಎಡಗಿವಿಯೊಳಗ ಹೆಸರಿಡಬೇಕು. ಎಡಗಿವಿಯೊಳಗೆ ಹೆಸರಿಡ್ತೀವಿ. ಈ ತೊಟ್ಲ ಅಂತ ಮಾಡಿದ್ರು. ಎದಕ್ ಮಾಡಿದ್ರು ತೊಟ್ಲ? ತೊಟ್ಲ ಅರಿವಿನ ಜನ್ಮ ಐತೆ ಅಂತ, ಅರಿವಿನ ಜನ್ಮಕ್ಕೆ ಮಾತ್ರ ತೊಟ್ಲ. ಯಾವ್ದಾರ ಪ್ರಾಣಿ, ಹಂದಿ, ನಾಯಿ ಮರಿಗೇನ್ರ ತೊಟ್ಲಕ್ ಹಾಕಿದ್ ನೋಡ್ರಿ? ಇಲ್ಲ, ಮನುಷ್ಯನ ಮಾತ್ರ ಹಾಕ್ತಾರೆ. ಯಾಕಂದ್ರೆ ಅರಿವಿನ ಜನ್ಮ ಅರಿವನ್ನ ಹೊತ್ತು ಬಂದೈತಿ, ಜ್ಞಾನದಿಂದ ಬದುಕಲಿ ಅಂತ. ಅದ್ರೊಳಗ ಒಂದು ತತ್ವ ಸಾರಿದ್ರು. ಯಾಕಷ್ಟು ಉದ್ದ ಹಗ್ಗ ಬಿಟ್ಟು ತೂಗುತ್ತಿದ್ರು ಅಂತಂದ್ರ ಅದ್ರೊಳಗ ಆಧ್ಯಾತ್ಮನೂ ಐತಿ, ಅದ್ರೊಳಗ ವಿಜ್ಞಾನನೂ ಐತಿ. ನಮ್ ಹಿರಿಯರು ಯಾರು ಹುಚ್ಚರಲ್ಲ, ಬಹಳ ಶಾನ್ಯಾರವ್ರು. ಏನಪ್ಪ ವಿಜ್ಞಾನ ಪ್ರಕಾರ ಏನು ಅಂತಂದ್ರ, ಮಗು ಮಕ್ಕೋಬೇಕಾಗಿತ್ತಂದ್ರ ಅದಕ್ಕೆ ಸುಳು ಗಾಳಿ ಬೇಕಾಗ್ತತಿ. ನಮ್ಮ ನಿಮ್ಮಂಗ ಪ್ಯಾನ್ ಹಚ್ಚಿದ್ರೆ ಮಕ್ಕೊಳಂಗಲ್ಲ. ಅದಕ್ಕೆ ಯಾವಾಗ ಹಿಂಗ ತೂಗುತ್ತೀವಲ್ಲ, ಆ ತೂಗುದ್ರಿಂದ ಏನಾಗತ್ತ? ಸುಳು ಗಾಳಿ ಬಂದ ಮಗು ಮಕ್ಕೋತೈತಿ. ಇದು ಏನು? ವಿಜ್ಞಾನ. ಇನ್ನು ಆಧ್ಯಾತ್ಮ ಏನಪ್ಪ? ಆಧ್ಯಾತ್ಮ ಅಂತಂದ್ರೆ ಕೆಳಗಿರ್ತಕ್ಕಂಥ ಕಳಸ. ಆ ಕಳಸ ನೋಡ್ರಿ, ಅದಕ್ಕ ಗುರು ಕಳಸ ಅಂತ ಹೇಳಿದ ನಿಮಗೆ. ಆ ಗುರು ಕಳಸ ಏನಾಗತ್ತ ಅಂತಂದ್ರ ತೊಟ್ಲ ಒಮ್ಮೆ ಆ ದಂಡಿ, ಒಮ್ಮೆ ಈ ದಂಡಿ, ಒಮ್ಮೆ ಆ ದಂಡಿ, ಒಮ್ಮೆ ಈ ದಂಡಿ ತೂಗಿ ಬಿಟ್ರೆ ಮತ್ತೇನ್ ಮಾಡುತ್ತದು? ನಡುನ ಬಂದ್ ನಿಂದಿರ್ತೈತಿ. ಆ ದಂಡಿಗೆ ನಿಂದಿರ್ತೈತಿ ತೂಗಾನ? ಇಲ್ಲ, ಈ ದಂಡಿಗೆ ನಿಂದಿರ್ತೈತೆ. ಎಲ್ಲಿ ಬಂದ್ ನಿಂದಿರ್ತೈತಿ? ಮತ್ತು ನಡುನ ಬಂದ್ ನಿಂದಿರ್ತೈತಿ. ಹೌದಿಲ್ಲ? ಹಂಗ ಜೀವನದೊಳಗ ಒಂದು ಕಷ್ಟದ ದಂಡಿ, ಒಂದು ಸುಖದ ದಂಡಿ, ಒಂದು ಕಷ್ಟದ ದಂಡಿ, ಒಂದು ಸುಖದ ದಂಡಿ. ನೀ ಕಷ್ಟರ ಪಡು, ಸುಖಾರ ಪಡು, ಎಲ್ಲರ ಹೋಗಪ್ಪ, ಕೊನೆಗೆ ಎಲ್ಲಿ ಬಂದು ನಿಂದಿರ್ಬೇಕು ಅಂತಂದ್ರ ಆ ವಾಸುದೇವ ಗುರುವಿನ ಪಾದದೊಳಗ ಬಂದು ನಿಂದಿರ್ಬೇಕು ಅಂತ. ಹಂಗ ಮಾಡಿಲ್ಲ. ಅದೇನು ಗುರು ಕಳಸ ಅಂದ್ರ ಆ ಗುರುವಿನ ಹಂತಲ್ಲೇ ಬಂದು ನೀವು ನಿಂದಿರ್ಬೇಕು ಅಂತಕ್ಕಂಥದ್ದು. ಅದಕ್ಕೆ ಗುರು ಕಳಸ ಮಾಡಿ ತುಂಬ್ತಾರ ತಾಯಿ. ಇಷ್ಟೆಲ್ಲ ಹಿಡಿದಿರ್ತಿರಲ್ಲ, ಅದ್ರೊಳಗೆ 2 ಇರ್ತಾವ. ಹೌದಿಲ್ಲ? 2 ಜ್ಯೋತಿ ಬೆಳಗ್ತಿರ್ತಾವ. ಯಾಕೆ ನಿಮಗ 2 ಜ್ಯೋತಿ ಬೆಳಗ್ತಿರ್ತಾವು? ಹೆಣ್ಮಕ್ಳಿಗೆ ಯಾಕೆ ಆರತಿ ಕೊಡ್ತಾರ? ಗಂಡ್ಮಕ್ಳಿಗೆ ಕೊಟ್ರ ನಡೀತಿರ್ತಲ್ಲ.
ಗಣಮಕ್ಳಿಗೆ ಒಂದ ಮನಿ ಸಾಕ್ಸೋದ ರಗಡಾಗಿರ್ತೈತಿ, ಹೌದಿಲ್ರಿ? ಅದಕ್ಕ ಅದ್ರ ಹೆಣ್ಮಕ್ಳಿಗೆ ಎಷ್ಟು ಶಕ್ತಿ ಐತಿ ಅಂತಂದ್ರ, ಒಂದು ಗಂಡನ ಮನಿ ಜ್ಯೋತಿ, ಒಂದು ತವರ ಮನಿ ಜ್ಯೋತಿ, ಆ ಎರಡೂ ಮನಿ ಸಂಭಾಳಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಅದ ಗಣಮಕ್ಳಿಗಿಲ್ಲ, ಅದ ಹೆಣ್ಮಕ್ಳಿಗೆ ಐತತ್ ನಿಮ್ಮ ಕೈಯಾಗ ಆರತಿ ಕೊಡ್ತಾರ. ಇದನ್ನ ನಾವು ಮೊದಲು ನೆನಪಿಟ್ಕೋಬೇಕು. ತಾಯಿ ಎದೆ ಹಾಲಿನಿಂದ ಬರುವುದು ಕೂಡ ಸಂಸ್ಕಾರ. ಯಾಕ ತಾಯಿ ಎದೆ ಹಾಲು ಸಂಸ್ಕಾರ ಅಂತಂದ್ರ, ಅಮೃತ ಅನ್ನೋದೈತಿ, ಸಮುದ್ರ ಮಂಥನ ಮಾಡಿದ್ರು ಅಲ್ಲ ಅಮೃತ ಬಂತು. ಹಾಗಾದ್ರೆ ಅಮೃತ ಯಾರು ಕುಡಿದಿರಿ? ನೀವು ಕುಡಿದಿರಿ? ಯಾರು ಕುಡಿದಿರಿ ಅಮೃತ? ಇಲ್ಲ ಅಂತೀರಿ ನೀವು, ಹೌದಿಲ್ಲ? ಯಾರು ಅಮೃತ ಕುಡ್ದಿಲ್ಲ ಅಂದ್ರಿ ನೀವು. ಆದ್ರ ತಿಳ್ಕೊರೇವಾ, ಹೆಂಗ ದೇವಲೋಕದೊಳಗ ದೇವತೆಗಳಿಗೆ ಹೆಂಗ ಅಮೃತ ಇತ್ತೋ ಹಂಗ ಭೂಲೋಕದೊಳಗ ನಮಗೂ ಕೂಡ ಒಂದು ಅಮೃತ ಐತಿ. ಅದು ಯಾವ ಅಮೃತ ಅಂತಂದ್ರ ತಾಯಿ ಎದೆ ಹಾಲು ಆ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ಅದಕ್ಕೆ ಹಿಂದೆ ತಾಯಿಯಂದ್ರೆ ಏನ್ ಮಾಡ್ತಿದ್ರು, ಮಕ್ಕಳಿಗೆ ಆ ತಾಯಿ ಎದೆ ಹಾಲು ಕುಡಿದ್ರಿಂದ ಮಕ್ಕಳು ಗಟ್ಟಿ ಮುಟ್ಟಾಗಿ ಬೆಳೀತಿದ್ರು. ನನ್ನ ಮಗ ಗಟ್ಟಿ ಆಗ್ಲಿ, ನನ್ನ ಮಗಳು ಗಟ್ಟಿ ಆಗ್ಲಿ ಅಂತ 2 ವರ್ಷ ಕಾಲ ಏನ್ ಮಾಡ್ತಿದ್ರು, ತಾಯಿಯಂದ್ರಾಗ ಎದೆ ಹಾಲು ಕುಡಿಸ್ತಿದ್ರು ಹಿಂದಿನ ತಾಯಿಯಂದ್ರು. ಈಗಿನವರು 6 ತಿಂಗಳಾಗಿರಂಗಿಲ್ಲ, ಆಗ ಕೈಯಾಗ ಬಾಟ್ಲಿ ಕೊಟ್ಬಿಡ್ತಾರೆ. ಯಾಕ? ಎದೆ ಹಾಲು ಕುಡಿಸಿದ್ರೆ ಇವ್ರ ಸೌಂದರ್ಯ ಹೋಗಿಬಿಡುತ್ತಂತ. ಯಾವ ಹೇಳ್ಯಾವೋ ಏನೋ ಅದು ಗಟ್ಟಿ ಆಗ್ಬೇಕಂತ. ಹೌದಾ? ಇರೋಲ್ಲಕ್ಕದ ಕಟ್ಟಿ ಮ್ಯಾಗ ಒಂದಿಷ್ಟು ಕುಂದಿರಿಸಿ ಅದಕ್ಕೊಂದಿಷ್ಟು ಹನಿ ಮ್ಯಾಗ ವಿಭೂತಿ ಹಚ್ಚಿ ಕುಂದಿರಿಸಿದ್ರಿ ಅಂತಂದ್ರ ದಾರ್ಯಾಗ ಹೋಗವ್ರು ಅನ್ಬೇಕು, ಇದು ಯಾವ ಜಾತಿನ ಮಗು ಅಂತ ಕೇಳಬಾರ್ದ. ನೋಡಾನ ಏನ್ ಮಾಡ್ಬೇಕು, ಎಷ್ಟು ಚಂದ ಐತಲ್ಲಪ್ಪ ಎತ್ಕೋಬೇಕ, ಹಂಗ ಮಕ್ಕಳನ್ನ ಮಾಡ್ಬೇಕು ತಾಯಿ, ಹಂಗ ಮಕ್ಕಳನ್ನ ಇಡ್ಬೇಕು ಅಂತ. ಆದ್ರೆ ನಾವೇನ್ ಮಾಡ್ತೀವಿ, ಅವು ಖರೆ ತಲ್ ತಿಕ್ಕಿರಂಗಲ್ಲ, ಏನಿಲ್ಲ. ಮುಂಜಾನೆ ಎದ್ದು ಕೂಡ್ಲೇನ ನೀವು ನೋಡ್ರಿ ಎಷ್ಟು ಸಂಸ್ಕಾರ ಇರ್ತೈತಿ ಅಂತಂತಂದ್ರ, ನಮ್ಮ ಮನಿಯೊಳಗ ಒಂದಿಷ್ಟು ಏನು ಗುಬ್ಬಿ ಇರ್ತಾವಿಲ್ರಿ? ಮೊನ್ನೆ ಹೇಳಿದ್ದೆ ನಿಮಗೆ, ಕೇಳಿರ್ಬೋದು. ಆ ಗುಬ್ಬಿ ಮುಂಜಾನೆ ಎದ್ದು ಏನ್ ಮಾಡ್ತಿರ್ತಾವು, ಚಿವ್ 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 ಅಂತಿರ್ತಾವು, ಚಿವ್ ಚಿವ್ ಅಂತಿರ್ತಾವಿಲ್ಲ. ಯಾಕೆ ಚಿವ್ ಚಿವ್ ಅಂತಾವ ಅಂತಂದ್ರ, ಅವಕ್ ನಮಗತೆ ನಾಲ್ಗಿ ಕೊಟ್ಟಿಲ್ಲ ಭಗವಂತ. ನಮಗ ಹೆಂಗ ನಾಲ್ಗಿ ಕೊಟ್ಟಾನ ಹಂಗ ನಾಲ್ಗಿ ಕೊಟ್ಟಿಲ್ಲ. ಅವು ಮುಂಜಾನೆ ಎದ್ದ ಮ್ಯಾಗ ಏನ್ ಮಾಡ್ತಿರ್ತಾವು, ನಮ್ಮನ್ನ ಈ ಭೂಮಿಗೆ ತಂದಿರ್ತಕ್ಕಂಥ ಪರಮಾತ್ಮ ನೆನೆಸ್ಬೇಕಂತ ಶಿವ 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 ಅನ್ನಕ್ ಹೋಗ್ತಾವು. ಅವಕ್ ಅನ್ನಕ್ ಬರಂಗಲ್ಲ, ಚಿವ್ 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 ಅಂತಾವು. ಅವು ಕೂಡ ಏನು ಆ ಭಗವಂತ ನೆನಿಬೇಕು ಅಂತ ನೆನಿತಿರ್ತಾವ. ಆದ್ರ ನಾವು ಅವತ್ರ ನೋಡ್ಕೋತನ ಹೇಳ್ತೀವಿ, ಆ ಚಿವ್ ಚಿವ್ ಅನ್ನೋದು ಕೇಳ್ಕೋತನ ಹೇಳ್ತೀವಿ. ಎದ್ದ ಮ್ಯಾಗ ನಾವೇನಂತೀವಿ, ಶಿವ ಶಿವ ಅಂತೀರನ? ಏನಂತೀರಿ? ಇನ್ನು ಹಾಸಿಗೆಯಾಗ ಕೂತಿರ್ತೀವಿ, ಚಾ 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 ಚಾ. ಈಗಂತೂ ಬಂದ್ಬಿಟ್ಟತೇನು ಬೆಡ್ ಕಾಫಿ ಅಂತ. ಬೆಡ್ ಮ್ಯಾಗ ಕುಂದ್ರ, ಹಾಸಿಗೆ ತೆಗಿದ್ರ, ಹಲ್ಲು ತಿಕ್ಕಿದ್ರ, ಮುಖ ತೊಳೆದಿರಂಗಿಲ್ಲ, ಕಣ್ಣಾಗ ಪಿಚ್ ಇರ್ತೈತಿ, ಆಗ ಕುಡಿದದು ಸ್ಟೈಲ್. ಹೇಳುದು ಏನು, ಬೆಡ್ ಕಾಫಿ ತಗೊಂಡ್ಬರ್ರಿ, ಬೆಡ್ ಕಾಫಿ. ಹಲ್ಲಿಲ್ಲ ಏನಿಲ್ಲ, ಹಂಗಲ್ಲ. ಒಂದಿಷ್ಟು ಮುಖ ತೊಳೆದ ಗುಬ್ಬಿ, ನಮಗತ್ತೆ ಅರಿವಿಲ್ಲ, ನಮಗತ್ತೆ ಮಾತಿಲ್ಲ, ನಮಗತ್ತೆ ಧ್ವನಿ ಇಲ್ಲ, ನಮಗತ್ತೆ ನಾಲ್ಗಿಲ್ಲ ಅಂದ್ರೂ ಕೂಡ ಅದು ಶಿವ ಶಿವ ಅಂತ ಮುಂಜಾನೆ ಹೇಳ್ತದಂತ್ರ ನಮಗ ಅನ್ನಕ್ಕೆ ಏನಾಗೈತ್ರಿ? ನಾವು ಎದ್ದಷ್ಟು ಮುಂಜಾನೆ ಎದ್ದ ಶಿವ ಶಿವ ಅನ್ಬೇಕು, ಮಕ್ಕಳನ್ನ ಬೆಳೆಸ್ಬೇಕಂಗ. ತಾಯಿ ಅಂದ್ರೆ ಹೆಂಗ ನಮಗ ಈಗ ಹೆಂಗ ಒಂದು ಸಸಿ ಹೆಂಗ ನಾವು ಬೆಳೆಸ್ತೀವಲ್ಲ ಹಂಗ ಮಕ್ಕಳನ್ನ ಬೆಳೆಸ್ಬೇಕಂತ. ಮೊದಲು ಹಿರಿಯಾರ ಮನ್ಯಾಗ ಮಕ್ಕಳನ್ನ ಬೆಳೆಸಾಕ ಮೊದಲ ಕಾರಣ, ಮನ್ಯಾಗ ಹಿರಿಯಾರ ಹೆಂಗಿರ್ತಾರ ಹಂಗ ಮಕ್ಕಳು ಇರ್ತಾವ. ಬರೇ ಸಂಸ್ಕಾರ ಮಕ್ಕಳಿಗೆ ಹೇಳ್ತಿರತ್ತಲ್ಲ, ಮಕ್ಕಳಿಗೆ ಸಂಸ್ಕಾರ ಬರ್ಬೇಕಂದ್ರೆ ಸಂಸ್ಕಾರ ಕೊಡೋರು ಮೊದಲು ಸಂಸ್ಕಾರ ಕಲಿಬೇಕ. ಹಂಗ ಸಂಸ್ಕಾರ ಕೊಡೋದಲ್ಲ. ನೀವ್ ಏನ್ ಮಾಡ್ತೀರಿ ಅದನ್ನ ಮಾಡ್ತಾವ. ನೀವೆಲ್ಲ ಕುಂತೀರಿ, ಎಲ್ಲರಿಗೂ ಕೈ ಅದಾವಲ್ಲ? ಎಷ್ಟು ಮಂದಿ ಕೈ ಅದಾವ? ಕೈ ಎತ್ರಿ. ಕೈ ಇದ್ದವ್ರು ಮಾತ್ರ ಕೈ ಎತ್ರಿ, ಕೈ ಇಲ್ಲಲ್ಲ ಅಂದವ್ರು ಕೈ ಎತ್ತಬೇಡ್ರಿ. ಮತ್ ಮನಿಗ್ ಹೋದ್ರ ಕುಂತಿದ್ ಯಾವ ಸ್ಥಾನ? ಉದ್ಭವ ಲಿಂಗೇಶ್ವರನ್ ಜಾಗ ಕೂತೀರಿ. ಈಗ ಕೈ ಇಲ್ಲ ಅಂತ ಎತ್ತಲಿಲ್ಲ ಅಂದ್ರೆ ಮನಿಗ್ ಹೋದ ಎತ್ತಾಕ್ ಬರಂಗಲ್ಲ ನೋಡ್ರಿ. ಮತ್ತ ಮನಿಗ್ ಹೋದ್ರ ಹಿಂಗ ಇರ್ತಾವ ಮತ್ ಕೈ. ನಾನು ಎತ್ತೀನಿ, ಅದಕ್ಕ ಎತ್ತಿದ್ರೆ ಕೈ ಕೈ ತಲೆ ಮ್ಯಾಗಿಟ್ರಿ, ಹನಿ ಮ್ಯಾಗಿಡ್ರಿ, ಸ್ವಲ್ಪ ತಲೆ ಹಿಂದಿಡ್ರಿ, ಎಲ್ಲಾರು ಕೈ ಗದ್ದದ ಮ್ಯಾಗಿಡ್ರಿ. ನಾ ಏನ್ ಹೇಳಿದೆ? ನಾ ಏನ್ ಹೇಳಿದ್ನಿ ನಿಮಗೆ ಹೇಳ್ಬೇಕಾದ್ರೆ, ನಾ ಮಾಡ್ದಂಗ ಮಾಡನ್ಯೋ ಇನ್ನ ಹೇಳ್ದಂಗ ಮಾಡನ್ಯೋ? ನಾ ಹೇಳ್ದಂಗ ಅಂತ ಹೇಳಿನಿ, ಹೌದಿಲ್ಲ? ನಾ ಹೇಳಿದ್ದೇನು? ಗದ್ದದ ಮ್ಯಾಗ ಇಟ್ಕೋ ಅಂತ. ನಿಮ್ಮ ಗದ್ದ ಇಲ್ಲದಾವನ? ಇಲ್ಲ. ಮತ್ ನೀವ್ ಏನ್ ಮಾಡಿದ್ರಿ ಈಗ? ನಾ ಹೆಂಗ ಮಾಡ್ತೇನೆ ಹಂಗ ಮಾಡಾಕತ್ತೀರಿ.
ಹೌದಿಲ್ಲ? ಎಲ್ಲಾರು ಲಕ್ಷ್ಯ ಏನೈತಿ? ನನ್ನ ಕೈ ಮ್ಯಾಗ ಐತಿ. ನಾ ಹೇಳುದ್ರ ಮ್ಯಾಗ ನಿಮಗ ಲಕ್ಷ್ಯ ಇಲ್ಲ. ನಾ ಹೆಂಗ ಮಾಡಾಕತ್ತೀನೋ ನನ್ನ ನೋಡಿ ನೀವು ಮಾಡಾಕತ್ತೀರಿ. ಹಂಗ ಮನ್ಯಾಗ ಹಿರಿಯರ್ ಹೆಂಗ ಮಾಡ್ತಾರ ಮಕ್ಕಳು ಅದನ್ನ ಮಾಡ್ತಾರ ತಾಯಿ, ಮತ್ತೇನಿಲ್ಲ ಉದ್ದೇಶ. ನೀವ್ ಏನ ವೇದಾಂತ ಹೇಳಿದ್ರು ಅಷ್ಟ, ಏನ ಸಿದ್ಧಾಂತ ಹೇಳಿದ್ರು ಅಷ್ಟ, ನೀವ್ ಹೇಳಿದ್ದು ಮಾಡಂಗಲ್ಲ ಮಕ್ಕಳ. ನೀ ಹೆಂಗ ಮಾಡ್ತಿ, ನೀ ಏನ್ ಮಾಡ್ತಿ, ನಿನ್ನ ನೋಡಿ ಮನ್ಯಾಗ ಮಕ್ಕಳುನು ಅದನ್ನ ಕಲಿತಾವ. ನೀ ಮುಂಜಾನೆ ಎದ್ದು ಒಂದಿಷ್ಟು ವಿಭೂತಿ ಎತ್ಕೊಂಡು ಚಾ ಕುಡಿದ್ರ ಅವು ಮುಂಜಾನೆ ಎದ್ದು ವಿಭೂತಿ ಎತ್ಕೊಂಡು ಚಾ ಕುಡಿತಾವ. ನೀನ ಹಂಗ ಕುಡಿದಿ ಅಂತಂದ್ರ ನಮ್ಮಪ್ಪನ ಹಂಗ ಕುಡಿತಾನ, ನಾನು ಹಂಗ ಕುಡಿತೀನಿ ಅಂತ ಅವು ಕುಡಿತಾವ. ನೀ ಒಂದಿಷ್ಟು ಸಂಜೆ ಸಾಯಂಕಾಲ ಆದ್ಮ್ಯಾಗ ಗುಡಿಗೆ ಹೋಗ್ಬೇಕಪ್ಪ, ಮಠಕ್ಕೆ ಹೋಗ್ಬೇಕು, ಒಂದಿಷ್ಟು ಪುರಾಣ ಕೇಳ್ಬೇಕಂತ ನೀ ಬಂದು ಕೂತ್ರ ನಮ್ಮಪ್ಪ ನಮ್ಮವ್ವ ಹೋಗ್ಯಾರ, ನಾ ಯಾಕೆ ಮನ್ಯಾಗ ಕುಂದಿರ್ಲತ್ತ ಮಕ್ಕಳು ಬಂದು ಇಲ್ಲಿ ಕುಂದಿರ್ತಾವ. ನಾವ ಟಿವಿ ಮುಂದ್ ಕೂತ್ರ ಅವು ಟಿವಿ ಮುಂದ್ ಕುಂದಿರ್ತಾವು. ನಾವು ಫೋನ್ ನೋಡಕತ್ರ ಅವು ಫೋನ್ ನೋಡ್ತಾವು. ನಾವ್ ಒಂದಿಷ್ಟು ಬುಕ್ಕ ಹಿಡಿದ್ರ ಅವು ಏನ್ ಮಾಡ್ತಾವು? ಬುಕ್ಕನ ಹಿಡಿತಾವ. ಅದಕ್ಕ ಸಂಸ್ಕಾರ ಕೊಡೋಕ್ಕಿಂತ ಮುಂಚಿತವಾಗಿ ನಾವು ಸಂಸ್ಕಾರ ಕಲಿಬೇಕು ಅಂತ ಹೇಳೋದಷ್ಟ ಅಲ್ಲ, ಹೇಳೋದು ಅಷ್ಟ ಅಲ್ಲ. ಒಬ್ಬ ಮಹಾತ್ಮರಿಗೆ ಒಬ್ಬ ಹೆಣ್ಮಗಳು ಒಂದು ಹುಡುಗನ ಕರ್ಕೊಂಡ್ ಬರ್ತಾಳ. ಕರ್ಕೊಂಬಂದ್ ಹೇಳ್ತಾಳಂತ, ಮಹಾತ್ಮರ ನೋಡ್ರಪ್ಪ, ನನ್ನ ಮಗ ಬಾಳ ಸಿಹಿ ತಿತ್ತತಿ, ಬಾಳ ಬೆಲ್ಲ ತಿತ್ತತಿ, ಇದಕ್ಕೊಂದಿಷ್ಟು ಬೆಲ್ಲ ತಿನ್ಬಾಡತ್ ಹೇಳ್ರಿ, ನಿಮ್ ಮಾತು ಕೇಳಿದ್ರೆ ಕೇಳ್ಬೋದು ಅನ್ಲಕ್ಕಿ. ಬಾಳ ಬೆಲ್ಲ ತಿತ್ತಿದ್ದವ. ಆಗ ಮಹಾತ್ಮರ ಅಂದ್ರಂತ ಅವ ಹುಡುಗನ್ ನೋಡಿ, ಯವ ಒಂದ್ ವಾರ ಬಿಟ್ಟು ಬಾ. ಎಷ್ಟು? ಒಂದ್ ವಾರ ಬಿಟ್ಟು ಬಾ ಅಂದ್ಲು. ಆತತ್ ಒಂದ್ ವಾರ ಬಿಟ್ಟು ಹೋದ್ಲು. ಅಕ್ಕಿ ಏನ್ ಅನ್ಕೊಂಡಿದ್ಲು? ಗುರುಗಳು ಏನಾರ ಮಂತ್ರ ಗಿಂತ್ರ ಮಾಡಿ ಏನಾರ ಚೀಟಿ ಗೀಟಿ ಮಾಡ್ತಿರ್ಬೋದಳ ಅಂತ ಅಕ್ಕಿ ಅನ್ಕೊಂಡಿದ್ಲು. ಒಂದ್ ವಾರ ಬಿಟ್ಟು ಆದ್ಮೇಲೆ ಹೊಳ್ಳಿ ಮಗನ ಕರ್ಕೊಂಡ್ ಬಂದ್ಲ ಮಹಾತ್ಮರ ತಲೆ. ಮತ್ ಮಹಾತ್ಮರ ಒಂದ್ ವಾರ ಬಿಟ್ಟು ಬಾ ಅಂದಿರಲ್ಲ, ಬಂದಿನಿ. ಆಗ ಕರೆದು, ನೋಡಪ್ಪ ಬೆಲ್ಲ ತಿನ್ನಾಕ್ ಹೋಗ್ಬೇಡ ಅಂದ್ರ ಅವ್ರು. ಆಯ್ತು ಹೋಗಿ ಬರ್ರಿ ಇಷ್ಟ. ಅಕ್ಕಿ ಅಂದ್ಲು, ಯಪ್ಪ ಇದನ್ನ ಒಂದ್ ವಾರ ಮುಂಚೆನೆ ಹೇಳಿದ್ರೆ ಬರ್ತಿತ್ತಲ್ಲೋ ಅಂದ್ಲಕ್ಕಿ. ಏನ್ ಮಂತ್ರ ಹಾಕ್ಲಿಲ್ಲ, ಏನಿಲ್ಲ, ಚೀಟಿ ಕೊಡ್ಲಿಲ್ಲ, ಚಿಪ್ಪಾಟಿ ಕೊಡ್ಲಿಲ್ಲ, ಆಗ ಬೆಲ್ಲ ತಿನ್ಬಾಡ ಅಂದ್ರೆ ಬರ್ತಿತ್ತಲ್ಲ, ಮತ್ ಒಂದ್ ವಾರ ಬಿಟ್ಟು ಯಾಕೆ ಹೇಳಿದೆ ಅಂದಾಗ ಆಗ ಮಹಾತ್ಮರ ಅಂತ ನೋಡ್ತಾಯಿ ಅವಂಗ ಹೇಳಬೇಕಾಗಿತ್ತು ಅಂತಂದ್ರ ನಾನು ಕೂಡ ಮೊದಲು ಬೆಲ್ಲ ತಿತ್ತಿದ್ನಿ, ಮೊದಲು ನಾ ತಿನ್ನೋದು ಬಿಟ್ಟಿನಿ, ಅದಕ್ಕೆ ಈಗ ಅವಂಗ ಹೇಳಾಕತ್ತೀನಿ ಅಂದ್ರ ಅವ್ರ ಮಹಾತ್ಮರ. ಮೊದಲು ನಾವು ಮಾಡಬಾರ್ದ, ನೀ ಹಿಂಗ ಮಾಡಬಾರ್ದ ಅಂತ ಅವಂಗ ಹೇಳಬೇಕಾಗಿತ್ತಂದ್ರ ಅಧಿಕಾರ ನಮಗ ಐತಿ ಅಂತಂದ್ರ ಅದನ್ನ ನಾವು ಮಾಡಿರ್ಬಾರ್ದ. ಅಂದ್ರ ಏನು? ಇದನ್ನ ಮಾಡಬೇಡ ಅಂತ ಅವಂಗ ಬಟ್ ಮಾಡಲ್ಲ, ಎರಡು ಹೊಡೆದಾದ್ರು ಹೇಳಾಕ ನಮಗ ಅಧಿಕಾರ ಇರುತ್ತೆ. ನೀನ ಅದನ್ನ ಮಾಡಿ ಅವಂಗ ಮಾಡಬೇಡ ಅಂದ್ರ ಆಮ್ಯಾಗ ಕೇಳ್ತಾನ, ನೀನ ಮಾಡ್ತೀನಿ ನಾನು ಮಾಡ್ತೀನಿ.